ಎಲ್ಲರಿಗೂ ಬರುತ್ತಾ? ಮೊದಲನೇದಾಗಿ ನನಗೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿರ್ತಕ್ಕಂಥ ನಮ್ಮ ಪ್ರಕಾಶ್ ಜಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೇನೆ. ನಾನು ಒಂದು ಚುನಾವಣೆಯ ನನ್ನ ಅಭ್ಯರ್ಥಿ. ನಾನು ಪೂರಾ ಬೆಂಗಳೂರಲ್ಲಿ ಕ್ಯಾಂಪೇನ್ ಮಾಡ್ತಾ ತಿರುಗಾಡ್ತಾ ಇದ್ದೆ. ನಮ್ಮ ಪ್ರಕಾಶ್ ಅವರು ನನಗೆ ನಿಮ್ಮ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಿದರು. ನಾನು ಇತ್ತೀಚಿನ ದಿನಗಳಲ್ಲಿ ನಾವೊಬ್ಬ ಕ್ಯಾಂಡಿಡೇಟ್, ಎಲೆಕ್ಷನ್ ಕ್ಯಾಂಡಿಡೇಟ್ ಅಂದರೆ ನಿಮಗೆಲ್ಲ ಗೊತ್ತೇ ಇರಬೇಕು. ಎಲ್ಲಿ ವೋಟರ್ ಇರ್ತಾರೋ ಅವ್ನು ಹುಡ್ಕೊಂತ ಓಡ್ತಾ ಇರ್ತೀವಿ. ಇನ್ ಸ್ಪೈಟ್ ಆಫ್ ದಟ್ ನನಗೆ ಈ ಒಂದು ಕೋರ್ಸ್ಗಳ ಬಗ್ಗೆ ಅವರು ಸ್ವಲ್ಪ ಫೋನಲ್ಲಿ ಬ್ರೀಫ್ ಮಾಡಿದರು. ನನಗೂ ಬಹಳ ಉತ್ಸಾಹ ಬಂತು. ಇಲ್ಲ, ನಾನು ಒಬ್ಬ ರಾಜಕಾರಣಿಯಾಗಿ ನಾನು ವೋಟರ್ಸ್ನ ನೋಡ್ಕೊಂಡು ಹೋಗೋದು ಬೇರೆ, ಆದರೆ ಒಂದು ಸಮಾಜಮುಖಿಯಾದ ಒಂದು ಕೆಲಸ ಇಲ್ಲಿ ನಡೀತಾ ಇದೆ. ನಮ್ಮ ಒಂದು ಯೂತ್ಸ್, ನಮ್ಮ ಒಂದು ಯುವ ಜನಾಂಗಕ್ಕೆ ಒಂದು ಆತ್ಮನಿರ್ಭರವಾಗಿ ಮಾಡಿ ಆತ್ಮಗೌರವದಿಂದ ಬದುಕುವ ಒಂದು ಕೆಲಸ ಇಲ್ಲಿ ಇವರು ಮಾಡ್ತಾ ಇದ್ದಾರೆ. ನಾನು ಅವ್ರನ್ನೆಲ್ಲ ಭೇಟಿ ಮಾಡಬೇಕು ಅಂತ ನಾನು ಇವತ್ತು ತುಂಬ ಒಂದು ಉತ್ಸಾಹದಿಂದ ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀನಿ. ಇಂಥ ಒಂದು ಮಹತ್ ಕಾರ್ಯ ನಮ್ಮ ಪ್ರಕಾಶ್ ಸ್ಕಿಲ್ ಡೆವಲಪ್ಮೆಂಟ್ ಎಜುಕೇಷನ್ ಟ್ರಸ್ಟ್ ಕಡೆಯಿಂದ ನಡೀತಾ ಇದೆ. ಅವರಿಗೆ ಇದೊಂದು ಹಾಬಿ ಆಗಿರ್ಬೋದು, ಆದರೆ ಇದು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ತೀನಿ. ಯಾಕಂತಂದರೆ ನಾನು ಎಸ್ಪೆಷಲಿ ಸ್ವಲ್ಪ ಮೋರ್ ಆರ್ ಲೆಸ್ ನಿಮಗೆ ಸಂಬಂಧಪಟ್ಟ ಒಂದು ವರ್ಕನ್ನೇ ನಾನು 8-10 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಇದೇನು ಎಂಪ್ಲಾಯ್ಮೆಂಟ್ ಬಗ್ಗೆ ತುಂಬ ಹೋರಾಟ ಮಾಡ್ತಾ ಇದ್ದೀನಿ. ಸರ್ಕಾರ ಲೆವೆಲಲ್ಲಿ ಆಗಿರ್ಬೋದು, ಕೋರ್ಟಲ್ಲಿ ಆಗಿರ್ಬೋದು. ನಮ್ಮ ರಾಜ್ಯ ಸರ್ಕಾರದಲ್ಲಿ ಎಂಪ್ಲಾಯ್ಮೆಂಟ್ ಎಲ್ಲ ಈಗ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಎಲ್ಲ ನಡೀತಾ ಇದೆ ಅಲ್ಲ, ಒಂದು 8-10 ವರ್ಷದಿಂದ ನಾನು ಅದರಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಸರ್ಕಾರದ ವಿರುದ್ಧ ನಾನು ಕೇಸ್ಗಳನ್ನೆಲ್ಲ ಹಾಕ್ತಾ ಇದ್ದೀನಿ. ಸೊ ಎಲ್ಲೋ ಒಂದು ಕಡೆಗೆ ಇದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಬಗ್ಗೆ ನಾವು ಇಲ್ಲಿ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತೀವಿ ಅಂತ ನನಗೆ ಭಾಳ ಸಂತೋಷ ಆಯಿತು. ಇವತ್ತಿನ ದಿನ ನಾವು 2 ಡಿಗ್ರಿ ಮಾಡ್ತಾರೆ, 3 ಡಿಗ್ರಿ ಮಾಡ್ತಾರೆ, 4 ಡಿಗ್ರಿ ಮಾಡ್ತಾರೆ, ಕೆಲಸ ಇಲ್ದಂಗೆ ಬೀದಿ ತಿರುಗಾಡ್ತಾ ಇರ್ತಾರೆ. ಯಾಕಂದ್ರೆ ನಮ್ಮ ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯಾವ ಸ್ಕಿಲ್ಲನ್ನು ಕಳ್ಸಲ್ಲ. ನೀವೆಲ್ಲ ನೋಡಿರ್ಬೋದು, ಅವ್ನು BCom ಮಾಡಿ ಹೋಗ್ತಾನೆ, ಇಂಜಿನಿಯರಿಂಗ್ ಮಾಡಿ ಬರ್ತಾರೆ. ಅವ್ರಿಗೊಂದು ಚಿಕ್ಕ ಇವತ್ತು ನಿಮ್ಮ ಒಂದು ಮೊಬೈಲ್ ರಿಪೇರಿ ಮಾಡ್ಬೇಕಂತಂದ್ರೆ ಅವ್ನು IIT ಏನಾದರೂ ಅವ್ರಿಗೆ ಮಾಡ್ಲಿಕ್ಕೆ ಬರಲ್ಲ, ಮತ್ತೆ ಅವ್ರು ಟೆಕ್ನಿಷಿಯನ್ ಹತ್ರನೇ ಹೋಗ್ಬೇಕು. ಸೊ ಜಾಬ್ ಓರಿಯೆಂಟೆಡ್ ಕೋರ್ಸ್ ಏನು ನಮ್ಮ ಹೊರಗಡೆ ದೇಶದಲ್ಲಿ ಸ್ವಲ್ಪ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಕಡಿಮೆ ಏನಂತಂದ್ರೆ ಅವ್ರು ಎಜುಕೇಶನ್ ಅಲ್ಲೇನೆ ಜಾಬ್ ಓರಿಯೆಂಟೆಡ್ ಸ್ಕಿಲ್ ಅನ್ನು ಅವ್ರು ಡೆವಲಪ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಅದಿಲ್ಲ. ನಮ್ಮ ದೇಶದಲ್ಲಿ ನಾವು 4 ಡಿಗ್ರಿ ಮಾಡ್ತೀವಿ, ಹೊರಗಡೆ ಹೋದ್ರೆ ಏನು ಕೆಲಸ ಮಾಡ್ಲಿಕ್ಕೆ ಬರ್ತಾ ಇರಲ್ಲ. ಹಾಗಾಗಿ ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ತುಂಬಾ ಜಾಸ್ತಿ. ಇಂಥ ಒಂದು ಸಂದರ್ಭದಲ್ಲಿ ಪ್ಯೂರ್ಲಿ ಸ್ಕಿಲ್ ಬೇಸ್ಡ್ ನೀವಿಲ್ಲಿ 10 ದಿನ 15 ದಿನ 1 ತಿಂಗಳ 2 ತಿಂಗಳ ಏನು ಕಲ್ತು ಹೋಗ್ತಿರೋ, ಹೊರಗಡೆ ಹೋದ ತಕ್ಷಣನೇ ಇಮಿಡಿಯೇಟ್ ನೀವು ಜಾಬನ್ನು ನೀವು ನಿಮ್ಮ ಒಂದು ಸ್ಕಿಲ್ ಅನ್ನ ನಿಮ್ಮ ಒಂದು ಪ್ರತಿಭೆಯ ಮುಖಾಂತರ ನಿಮ್ಮ ಜೀವನವನ್ನು ನೀವು ರೂಪಿಸ್ಕೋಬಹುದು. ನೀವೊಂದು ಸೆಲ್ಫ್ ಯಾರ ಮೇಲೆ ನೀವು ಡಿಪೆಂಡ್ ಆಗೋದೇ ಬೇಕಾಗಿಲ್ಲ. ನೌಕರಿ ಕೊಡ್ಲಿ ಅಂತ ಯಾರ ಮನೆ ಬಾಗಿಲಿಗೆ ಹೋಗಿ ನಿಲ್ಲೋದು ಬೇಕಾಗಿಲ್ಲ. ಅಂದ್ರೆ ಆತ್ಮನಿರ್ಭರ ಆದ್ರಿ ನೀವು. ಆತ್ಮನಿರ್ಭರ ಆಗೋದ್ರ ಮುಖಾಂತರ ಆತ್ಮ ಗೌರವದಿಂದ ಬದುಕಲಿಕ್ಕೆ ಒಂದು ಒಳ್ಳೆ ಅವಕಾಶ. ತಾವೆಲ್ಲ ಇಲ್ಲಿ ಬಂದಿದ್ದೀರಾ. ಮುಂದಿನ ದಿನಗಳಲ್ಲಿ ಯಾವ ಕೆಲಸನೂ ಚಿಕ್ಕದು ದೊಡ್ಡದಂತಲ್ಲ, ಶ್ರದ್ಧೆಯಿಂದ ಮಾಡಿ. ಎಲ್ಲ ಕೆಲಸ ದೊಡ್ಡದು, ಶ್ರದ್ಧೆಯಿಂದ ಮಾಡಿ. ನೀವು ಪ್ಯಾಷನೇಟ್ ಆಗ್ಬೇಕು. ನೀವು ನಾನು ಬರೀ ಯಾರೋ ಒಂದು ಕಸ್ಟಮರ್ ಬಂದ್ರು ಅವ್ರ ಸಮಸ್ಯೆ ಕೇಳ್ಬಿಟ್ಟು ನಾನು ಬರೀ ಆ ದುಡ್ಡಿಗೋಸ್ಕರ ಕೆಲಸ ಮಾಡ್ತೀನಿ ಅನ್ನೋದು ಬರಬಾರ್ದು. ನೀವು ಅದನ್ನ ಚೆನ್ನಾಗಿ ಕರಗತ ಮಾಡ್ಕೋಬೇಕು. ಆ ಕೆಲಸನ ನೀವು ಪ್ರೀತಿ ಮಾಡಬೇಕು. ಆ ಕೆಲಸದ ಜೊತೆಗೆ, ಯಾಕಂದ್ರೆ ಆ ಕೆಲಸ ನಿಮ್ಗೆ ಅನ್ನ ಕೊಡುತ್ತೆ, ಆ ಕೆಲಸ ನಿಮ್ಮ ಬದುಕು ಕೊಡುತ್ತೆ. ನಾಳೆ ದಿನ ನಿಮ್ಮ ಪರಿವಾರ, ನೀವು ನಾಳೆ ಮದುವೆ ಆಗ್ತೀರಾ, ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆ ಕೆಲಸದಿಂದನೇ ಸಮಸ್ತ ನಿಮ್ಮ ಫ್ಯಾಮಿಲಿ ಡಿಪೆಂಡ್ ಆಗಿರ್ತದೆ. ಸೊ ಯು ಶುಡ್ ಲವ್ ಯುವರ್ ವರ್ಕ್. ಅದೇನೇ ಕೆಲಸ ಆಗಿರ್ಬೋದು, ಯಾವುದೇ ಕೆಲಸ. ನೀವು ನೋಡಿ, ನೀವು ಈಗ ಯಾರು ಏನು ಹೊಸದು ಹೇಳ್ಬೇಕಾಗಿಲ್ಲ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಒಂದು ಚಿಕ್ಕ ಕೆಲಸ ಮಾಡೋರು ವರ್ಲ್ಡ್ ಫೇಮಸ್ ಆಗಿದ್ದಾರೆ ಇವತ್ತು. ಯಾವ ಕೆಲಸ ಚಿಕ್ಕದಲ್ಲ, ಯಾವ ಕೆಲಸ ದೊಡ್ಡದಲ್ಲ. ಶ್ರದ್ಧೆಯಿಂದ ಮಾಡಿ, ಚೆನ್ನಾಗಿ ಅದು ಕರಗತ ಮಾಡ್ಕೊಳ್ಳಿ. ನಿಮ್ಮ ಎಕ್ಸ್ಪರ್ಟೈಸ್ ನಿಮ್ಮ ಹತ್ರ ಚೆನ್ನಾಗಿದ್ರೆ ನೀವು ದುಡ್ಡು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ದುಡ್ಡಿಗೋಸ್ಕರ ಅಂತ ಕೆಲಸ ಮಾಡಬೇಡಿ. ದುಡ್ಡು ಎಲ್ಲರಿಗೂ ಬೇಕು, ನನಗೂ ಬೇಕು, ನಿಮ್ಗೂ ಬೇಕು, ಎಲ್ಲರಿಗೂ ಬೇಕು. ಬಟ್ ನೀವು ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡಿ, ಆ ಕೆಲಸವನ್ನ ಪ್ರೀತಿ ಮಾಡಿ. ಆ ಕೆಲಸ ಅದರಿಂದನೇ ನಿಮ್ಮ ಜೀವನ ಉದ್ಧಾರ ಆಗುತ್ತೆ. ಇವತ್ತಿನ ದಿನ ನಾನು ಇನ್ನೇನು ಹೆಚ್ಚು ಮಾತಾಡಲ್ಲ. ಇಂಥ ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸನ್ನು ಮಾಡಿಕೊಂಡು ಇವತ್ತು ನೀವು ಫೈನಲಿ ಇವತ್ತು ಸರ್ಟಿಫಿಕೇಟ್ ತೊಗೊಳ್ತಾ ಇದ್ದೀರಾ. ಭಗವಂತ ನಿಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮುಂದೆ ನಿಮ್ಮ ಫ್ಯೂಚರ್ ಬ್ರೈಟ್ ಇರಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.